ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಮೊದಲಿಗೆ ಭರತ್ ಸಿ ಮತ್ತು ಸೌಮ್ಯ ಮಹೇಶ್ ಇಬ್ಬರು ಕೂಡ 40 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ ಕನ್ನಡ ತಂತ್ರಾಂಶಕ್ಕೆ. ಅವರಿಬ್ಬರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ನಾನು ನಿಮಗೆಲ್ಲ ಮೈಂಡ್ಸ್ ಗೇಮ್ನ ಮತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಟವನ್ನು ತಿಳಿಸ್ಕೊಡೋಕೆ ಬಂದಿದ್ದೀನಿ. ಈ ಆಟ ಯಾವುದಪ್ಪ ಅಂತಂದರೆ ಮೆಮೊರಿ. ಹೌದು ಸ್ನೇಹಿತರೆ, ಮೆಮೊರಿ ಅಂತಂದರೆ ಇದು ನಿಮ್ಮ ಮೆಮೊರಿನ ಟೆಸ್ಟ್ ಮಾಡೋಂಥ ಆಟ. ನಿಮ್ಮ ನೆನಪಿನ ಶಕ್ತಿ ಎಷ್ಟಿದೆ, ಆಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಎಷ್ಟಿದೆ ಅಂತ ಟೆಸ್ಟ್ ಮಾಡೋ ಅಂಥ ಆಟ. ಹಾಗಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್, ಈ ಮೆಮೊರಿ ಗೇಮ್ ಇದನ್ನು ಆಡೋದು ಹೇಗೆ, ಇದರಲ್ಲಿ ಏನೇನೆಲ್ಲ ರೂಲ್ಸ್ ಇರುತ್ತೆ ಎಲ್ಲವನ್ನು ಈ ವಿಡಿಯೋಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ಲಿ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಈಗ ನಾನು ಈಗಾಗಲೇ ಮೈಂಡ್ ಗೇಮ್ಸ್ ಆ್ಯಪ್ ಒಳಗಿದ್ದೀನಿ. ಇಲ್ಲಿ ಆನ್ಲೈನ್ ಪ್ಲೇಯರ್ ಹೋಗೋಣ. Mind games. Back button. ಇಲ್ಲಿ ರೂಮ್ ಕ್ರಿಯೇಟ್ ಮಾಡೋಣ. Refresh. Create new. 5 points. ಓಕೆ, ಇಲ್ಲಿ Drop down. Pop up window. Checkers. ಮೆಮೊರಿ ಸೆಲೆಕ್ಟ್ ಮಾಡೋಣ. Mills. Street Fighter. Penalty kicks. ಸೊ ಸ್ಟ್ರೀಟ್ ಫೈಟರ್, ಪೆನಾಲ್ಟಿ ಕಿಕ್ Rock paper scissor. ಮತ್ತು ರಾಕ್ ಪೇಪರ್ ಸೀಸರ್ 3 ಬಗ್ಗೆ ಈಗಾಗಲೇ ಟ್ವಿಟರಲ್ಲಿ ಇದೆ. Memory. ನೆಕ್ಸ್ಟ್ ಗೇಮು ಮೆಮೊರಿ. ಓಕೆ, ಸೊ ಮೆಮೊರಿ ಕ್ಲಿಕ್ ಮಾಡೋಣ. Custom room. ಓಕೆ, ಈ ಕಸ್ಟಮರ್ ನೆಕ್ಸ್ಟ್ Select. Drop down list. 14 numbers. ನೋಡಿ ಯಾವ ಥರ ಬೇಕು ಅಂತ. Select board. ಬೋರ್ಡ್ ಯಾವ ಬೋರ್ಡ್ ಬೇಕು ಅಂತ. Drop down list. 14 numbers. ಫಸ್ಟ್ ಇರೋದು 14 ನಂಬರ್ಸು. ಇದರಲ್ಲಿ Pop up window. ಇನ್ನೇನೇನಿದೆ? 22 numbers. 22 ನಂಬರ್ಸ್ ಇದೆ, 30 numbers. 30 ನಂಬರ್ಸ್ ಇದೆ, 38 numbers. 38 ನಂಬರ್ಸ್ ಇದೆ, 46 numbers. 46 ನಂಬರ್ಸ್ ಇದೆ. ಎಷ್ಟು? ಓಕೆ, Stop. Yes, ಅಷ್ಟೇ ಇರೋದು. 30 numbers. ಈಗ ನಾವು 14 numbers. ಜಸ್ಟ್ 14 ನಂಬರ್ಸ್ ಆಡೋಣ. ಇದನ್ನ ಆಡಿದ್ರೆ ಸಾಕು, ನಿಮಗೆ ಉಳಿದಿದ್ದೆಲ್ಲ ಹೆಂಗೆ ಆಡೋದು ಅಂತ ಗೊತ್ತಾಗುತ್ತೆ. Custom room. Drop down list. Open. ಓಪನ್ ಅಲ್ಲಿ ವಿಯಾ ಲಿಂಕ್ ಕ್ರಿಯೇಟ್ Pop ಮಾಡೋಣ. up via link. Custom room. Create room. ಓಕೆ, ಈಗ ರೂಮನ್ನು ಕ್ರಿಯೇಟ್ ಮಾಡೋಣ. ರೂಮನ್ನು ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಆಡೋದು ಅಂತ. ಆಮೇಲೆ ಆಡಿದಾಗ ನಿಮಗೆ ಪ್ರಾಕ್ಟಿಕಲಾಗಿ ಗೊತ್ತಾಗುತ್ತೆ. ಸೊ ಇದು ಏನಿಲ್ಲ ಸ್ನೇಹಿತರೆ, ಈಗ 14 ನಂಬರ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀವಲ್ವಾ. 14 ನಂಬರ್ಸ್ ಅಂತಂದರೆ 1ಇಂದ 14ವರೆಗೂ ನಂಬರ್ ಇರುತ್ತೆ. ಅಲ್ಲಿ 7 ಹಣ್ಣುಗಳಿರುತ್ತೆ. 7 ಹಣ್ಣುಗಳು ಅಂತಂದರೆ ಒಂದೊಂದು ಹಣ್ಣು ಕೂಡ ಡಬಲ್ ಸಲ ಇರುತ್ತೆ. ಓಕೆ, ಸೊ 7 ಪೇರ್ ಇರುತ್ತೆ. ಅದನ್ನು ನಾವು ಮ್ಯಾಚ್ ಮಾಡಬೇಕು. ಮ್ಯಾಚ್ ಹೆಂಗೆ ಮಾಡೋದು ಅಂತಂದರೆ, ಎಲ್ಲ ನಂಬರಲ್ಲೂ ಒಂದೊಂದು ಹಣ್ಣಿರುತ್ತೆ ಅಂತ ಹೇಳಿದೆ ನಾನು. ಅದು ಯಾವ ಹಣ್ಣು ಅಂತ ನಮ್ಗೆ ಗೊತ್ತಾಗಲ್ಲ. ಅದು ಕ್ಲಿಕ್ ಮಾಡೇ ತಿಳ್ಕೊಬೇಕು ನಾವು. ಸೊ ಒಬ್ಬೊಬ್ಬರಿಗೆ 2 ಅವಕಾಶ ಇರುತ್ತೆ. ಸೊ ಈಗ ಫಸ್ಟು ನಾನು 1 ಕ್ಲಿಕ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. 1ಅಲ್ಲಿ ಆ್ಯಪಲ್ ಇರುತ್ತೆ, 2 ಕ್ಲಿಕ್ ಮಾಡ್ತೀನಿ, 2ಅಲ್ಲಿ ಬನಾನಾ ಇರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಬೇಕು. ನೆಕ್ಸ್ಟು ನಮ್ಮ ಆಪೋನೆಂಟ್ ಏನು ಮಾಡ್ತಾರೆ, 10 ಕ್ಲಿಕ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. 10ಅಲ್ಲಿ ಪಪಾಯ ಸಿಗುತ್ತೆ. 11 ಕ್ಲಿಕ್ ಮಾಡ್ತಾರೆ, 11ಅಲ್ಲಿ ಪೈನಾಪಲ್ ಸಿಗುತ್ತೆ. ಸೊ ಇದು 4 ನೆನ್ಪಿಟ್ಕೊಬೇಕು. 1 ಆ್ಯಪಲ್, 2 ಬನಾನಾ, 10 ಪಪಾಯ, 11 ಪೈನಾಪಲ್, ಇಷ್ಟನ್ನು ನೆನ್ಪಿಟ್ಕೊಬೇಕು. ನೆಕ್ಸ್ಟ್ ನಾನೇನು ಮಾಡ್ತೀನಿ, 5 ಕ್ಲಿಕ್ ಮಾಡ್ತೀನಿ. 5ಅಲ್ಲಿ ಪೈನಾಪಲ್ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇನ್ನೊಂದು ಪೈನಾಪಲ್ ಎಲ್ಲಿತ್ತು, 11ಅಲ್ಲಿ ಅಲ್ವಾ. ಸೊ 5 ಮತ್ತು 11 ಕ್ಲಿಕ್ ಮಾಡ್ಬೇಕು ನಾನು ನೆಕ್ಸ್ಟು. ಸೊ ಅವಾಗ ಏನಾಗುತ್ತೆ, ಪೈನಾಪಲ್ ಮ್ಯಾಚ್ ಆಗುತ್ತೆ. ಅಲ್ಲಿಗೆ 1 ಪಾಯಿಂಟ್ ಸಿಗುತ್ತೆ ನನಗೆ. ಓಕೆ, ಸೊ ಇದರಲ್ಲಿ ಟೋಟಲು 7 ಪಾಯಿಂಟ್ ಇರುತ್ತೆ. 14 ಅಂತಂದರೆ 7 ಪಾಯಿಂಟ್ ಅಲ್ವಾ. ಅದರಲ್ಲಿ ಯಾರು 4 ಮ್ಯಾಚ್ ಮಾಡ್ತಾರೋ ಅವ್ರು ವಿನ್ನು. ಆಮೇಲೆ ಯಾರು ಮ್ಯಾಚ್ ಮಾಡ್ತಾರಲ್ಲ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಸಿಗ್ತಾ ಇರುತ್ತೆ ಮ್ಯಾಚ್ ಮಾಡ್ದಂಗೆಲ್ಲ. ಸೊ ನೀವು ತಪ್ಪು ಮಾಡಿದಾಗ ನೆಕ್ಸ್ಟ್ ಪ್ಲೇಯರ್ಗೆ ಇದು ಏನೋ ಆಡೋವಂಥ ಅವಕಾಶ ಸಿಗುತ್ತೆ. ಸೊ ಈಗ ಇಷ್ಟು ಥಿಯರಿ ಹೇಳೋಕ್ಕೆ ಥಿಯರಿ ಎಕ್ಸ್ಪ್ಲೈನ್ ಮಾಡೋಂಥ ಪ್ರಯತ್ನ ಮಾಡಿದ್ದೀನಿ. ಈಗ ಪ್ರಾಕ್ಟಿಕಲ್ಲು ಆ್ಯಡ್ ನೋಡೋಣ ಸ್ನೇಹಿತರೆ. ರೂಮ್ ಕ್ರಿಯೇಟ್ ಮಾಡೋಣ. ರೂಮ್ ಕ್ರಿಯೇಟ್ ಮಾಡಾದಮೇಲೆ ನಮ್ಮ ಜೊತೆ ಇವತ್ತು ನಮ್ಮ ಕೋಆರ್ಡಿನೇಟರ್ ಕಾವ್ಯ ಜಾಯ್ನ್ ಆಗ್ತಾರೆ. ಅವ್ರ ಜೊತೆ ಗೇಮನ್ನು ಆಡಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಕಾವ್ಯ ಅವರು ಈಗ ಬಂದಿದ್ದಾರೆ ರೂಮ್ಗೆ. ವೇಟಿಂಗ್ ಲಾಬಿಯಲ್ಲಿದ್ದಾರೆ, ವೇಟಿಂಗ್ ಲಿಸ್ಟಲ್ಲಿ. ಈಗ ಅವ್ರನ್ನ ಪ್ಲೇಯರ್ 2 ಆ್ಯಡ್ ಮಾಡೋಣ. ಇಲ್ಲೂ ಕೂಡ ನಾವು ಆಡಿಯನ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. ಪ್ಲೇಯರ್ 2 ಆ್ಯಡ್ ಮಾಡೋಣ. ಓಕೆ, ಈಗ ಪ್ಲೇಯರ್ 2 ಅಲ್ಲಿದ್ದಾರೆ. ಗೇಮ್ನ ಸ್ಟಾರ್ಟ್ ಮಾಡೋಣ. Start game. Viewers turn. Mind games. Kavya bot. Online. ಓಕೆ, ಈಗ ನಾನು 1ಇಂದ 14ವರೆಗೂ ನಂಬರ್ ಇರುತ್ತೆ ಅಂತ ಹೇಳಿದ್ನಲ್ಲ. ನೋಡಿ ಈಗ 6 button. ಇಲ್ಲಿ 1ಇಂದ 14ವರೆಗೂ ನಿಮಗೆ ನಂಬರ್ ತೋರಿಸುತ್ತೆ. ಎಲ್ಲ ನಂಬರಲ್ಲೂ ಒಂದೊಂದು ಹಣ್ಣು ಇರುತ್ತೆ. ಸೊ ನಾನು ಫಾರ್ ಎಕ್ಸಾಂಪಲ್ ರ್ಯಾಂಡಮಾಗಿ ಒಂದು ನಂಬರ್ ಟಚ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. 5 ಟಚ್ ಮಾಡ್ತೀನಿ. ಈಗ ನಾನು 5 ಕ್ಲಿಕ್ ಮಾಡ್ತೀನಿ. 10 button. ಕ್ಲಿಕ್ ಮಾಡಿದಾಗ ನಮಗೆ ಯಾವ ಹಣ್ಣಿದೆ ಅಂತ ಹೇಳುತ್ತೆ. 6 5 button. 5 orange. ನೋಡಿ 5ಅಲ್ಲಿ ಆರೆಂಜ್ ಇದೆ. ಆರೆಂಜ್ ರಿವೀಲ್ ಆಯ್ತು. ಈಗ 5 orange button.
ಓಕೆ 5ಅಲ್ಲಿ ಏನಿದೆ ಆರೆಂಜ್ ಇದೆ. ಸೊ ಈಗ ನೆಕ್ಸ್ಟ್ ನಂಬರ್ ಯಾವ್ದು ಕ್ಲಿಕ್ ಮಾಡೋದು? ನಾನು ನೆಕ್ಸ್ಟ್ ಯಾವುದಾದ್ರು ಕ್ಲಿಕ್ ಮಾಡಿದಾಗ ಅಲ್ಲೂ ಆರೆಂಜ್ ಸಿಕ್ಕಿದ್ರೆ ನಾನು ಅದೃಷ್ಟ ಅಂತ ಹೇಳಬೇಕು. ಸೊ ನೋಡೋಣ, 14 ಟಚ್ ಮಾಡ್ತೀನಿ, 14 ಕ್ಲಿಕ್ ಮಾಡ್ತೀನಿ. 14 button. 14 apple. Kavya bot's turn. ಓಕೆ, ಇದನ್ನ ನೆನ್ಪಿಟ್ಕೊಬೇಕು ನಾನು. 5 ಆರೆಂಜ್, 14 ಆ್ಯಪಲ್. ನೋಡೋಣ ಕಾವ್ಯ ಏನು ಟಚ್ ಮಾಡ್ತಾರೆ, ಅವ್ರಿಗೆ ಯಾವ ಹಣ್ಣು ಸಿಗುತ್ತೆ. 13 papaya. ಓಕೆ 13 ಪಪಾಯ, 14 ಆ್ಯಪಲ್, 5 ಆರೆಂಜ್. 10 pineapple. Yours turn. ಓಕೆ 10 ಪೈನಾಪಲ್, 11 ಪಪಾಯ ಅಲ್ವಾ, 11 ಪಪಾಯ. ಓಕೆ 14 ಆ್ಯಪಲ್. ಸೊ ಈಗ ನಾನು 1 ಟಚ್ ಮಾಡ್ತೀನಿ ನೋಡಿ. 1 orange. ಓಕೆ ನೋಡಿ, ಈಗ 1 ಆರೆಂಜು, ಇನ್ನೊಂದು ಆರೆಂಜ್ ಎಲ್ಲಿತ್ತು, 5ಅಲ್ಲಿತ್ತು ಅಲ್ವಾ. ಸೊ 5 ಟಚ್ ಮಾಡ್ತೀನಿ, ಈಗ 1 ಮ್ಯಾಚ್ ಆಗುತ್ತೆ. 10 but 6 but 5 button. 5 orange. Matched. Okay. Play 45 seconds. Ping 100. 10 button. ಇಲ್ಲೂ ಕೂಡ 50 ಸೆಕೆಂಡ್ಸ್ ಏನೋ ಇರುತ್ತೆ ಒಂದೊಂದು ಆಡೋದಕ್ಕೆ. ಸೊ ಅಷ್ಟಲ್ಲಿ ಆಡಿಲ್ಲ ಅಂತಂದರೆ ಆಪೋನೆಂಟು ನಿಮ್ಮನ್ನ ಟರ್ಮಿನೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಾಗೋಣ, ಈಗ 2 ಹಾಕೋಣ. 6 2 but 2 apple. ಹಾಂ 2 ಆ್ಯಪಲ್ಲು, ಇನ್ನೊಂದು ಆ್ಯಪಲ್ ಎಲ್ಲಿತ್ತು ಸ್ನೇಹಿತರೆ, 14ಅಲ್ಲಿತ್ತು ಅಲ್ವಾ. Score 14 button. 14 apple. Matched. Play 44 seconds. ಓಕೆ 2 ಮ್ಯಾಚ್ ಆಯ್ತು ಈಗ. ಇನ್ನೇನೇನಿದೆ, 10ಅಲ್ಲಿ ಪೈನಾಪಲ್ ಇದೆ, 11ಅಲ್ಲಿ ಪಪಾಯ ಇದೆ. ಈಗ 7 button. 4 ಟಚ್ ಮಾಡೋಣ, 6 4 3 ಅಥವಾ 3 button. ಟಚ್ ಮಾಡೋಣ. 3 banana. 3 ಬನಾನಾ ಇದೆ. 4 6 ಇನ್ನೊಂದು ಬನಾನಾ button. ಎಲ್ಲಿರ್ಬೋದು, 7 8 8 ಅಲ್ಲಿರ್ಬೋದಾ? button. Lock screen. 8 banana. Matched. Play ಹಾಂ ನೋಡಿ ಸ್ನೇಹಿತರೆ, ಎಂಥ ಅದೃಷ್ಟ ನನಗೆ. 45 seconds. 3 ಪಾಯಿಂಟ್ ಮಾಡಿದೆ. ಸೊ 7 ಪಾಯಿಂಟಲ್ಲಿ 4 ಪಾಯಿಂಟ್ ಯಾರು ಮಾಡ್ತಾರೋ ಅವ್ರು ವಿನ್ನು. ಇನ್ನೊಂದು ಪಾಯಿಂಟ್ ನಾನು ಮಾಡಬೇಕು ಹೆಂಗಾದ್ರೂ ಮಾಡಿ. ನೆಕ್ಸ್ಟು 6 button. 4 24. 4 ನೋಡೋಣ. 4 strawberry. 4 ಸ್ಟ್ರಾಬೆರಿ ಇದೆ. 6 7 7 button. ನೋಡೋಣ, 7ಅಲ್ಲಿ ಸ್ಟ್ರಾಬೆರಿ ಇರ್ಬೋದಾ. 7 papaya. ಓ Kavya bot's turn. 7 ಮತ್ತು 10. ಸಾರಿ 7 11. 7ಅಲ್ಲಿ ಪಪಾಯ ಇದೆ, 11ಅಲ್ಲೂ ಪಪಾಯ ಇದೆ. 7 papaya. 11ಅಲ್ಲಿ ಪಪಾಯ ಇದೆ. ನೋಡೋಣ ನೆನಪಿದೆಯಾ ಇಲ್ವಾ ಕಾವ್ಯ. 13 papaya. ಓ 13ಅಲ್ಲಿ, Matched. ಅಯ್ಯೋ 9 ನಾನು button. ಈಗ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಎಸ್, ಈಗ ಅವ್ರಿಗೆಲ್ಲ ಅವಕಾಶ ಇದೆ. ನಾನು 3, ಅವ್ರು 1 ಪಾಯಿಂಟು. ನೋಡಿ ಇಲ್ಲಿ 10 ಪಾಯಿಂಟ್ button. ತೋರಿಸುತ್ತಿಲ್ಲಿ Score 3 1. ನೋಡಿ. ಫಸ್ಟ್ ಹೇಳೋದು ಪ್ಲೇಯರ್ 1, ಸೆಕೆಂಡ್ ಹೇಳೋದು ಪ್ಲೇಯರ್ 2. 3-1. ನಾನು 3-1 ಮುನ್ನಡೆ ಸಾಧಿಸಿದ್ದೀನಿ. ಅವ್ರಿಗೆ ಈಗಲೂ ಚಾನ್ಸ್ ಇದೆ. ಹಂಗಂದರೆ 11ಅಲ್ಲಿ ಏನು ಇದ್ದಿದ್ದು, 10 12 strawberry. 4 ಸ್ಟ್ರಾಬೆರಿ. 4 ಸ್ಟ್ರಾಬೆರಿ. 4 strawberry. ಹಿಡ್ಕೊಂಡ್ಬಿಟ್ರು. Matched. ನಾನೆಲ್ಲ ಮರ್ತೋಗಿ ರಾಂಗ್ ಕ್ಲಿಕ್ ಮಾಡ್ತಾರ ಅಂದ್ಕೊಂಡೆ. ಓ ಮೈ ಗಾಡ್. 6 39 sec 6 button. ಈಗ ಪಕ್ಕ ಇನ್ನು 2 ಮ್ಯಾಚ್ ಮಾಡಬೇಕು. Gadig ಇರೋದೇ Singh. 4 ನಂಬರ್. Offline. Answer. Hemish 2. Decline. Gadig Singh. Online. Mind games. ಓಕೆ ಸ್ನೇಹಿತರೆ, 10 pineapple. 10 ಪೈನಾಪಲ್ಲು. 11 cherry. Yours turn. ಸ್ನೇಹಿತರೆ ಈಗ 43 seconds. Ping 4 minutes. ಒಳ್ಳೆ ಅವಕಾಶ Stop ಇದೆ. recording. Manage technical issues. ಒಂದು ನಿಮಿಷ. 6 button. 6 pineapple. 6 ಪೈನಾಪಲ್ಲು. 9 button. 10 button. 11 10 pineapple. 10 pineapple. Matched. Yes, Play match 45 ಆಯ್ತು. seconds. ಮ್ಯಾಚ್ ಅಂತೂ ಗೆದ್ದೆ ನಾನು. ಇನ್ನು ಲಾಸ್ಟು ನಾನು 3 ಮಾಡಿದ್ದೀನಿ, ಅವರು 2 ಪಾಯಿಂಟ್ ಏನಲ್ವಾ. 38 seconds. 9 11. Score 4 2. ನೋಡಿ 4-2. ಸಾರಿ, ನಾನು 4 ಪಾಯಿಂಟ್ ಮಾಡಿದ್ದೀನಿ, ಅವ್ರು 2 ಪಾಯಿಂಟ್ ಮಾಡ್ಯಾರೆ. ಅಂದರೆ ಲಾಸ್ಟ್ ಇರೋದು 2 ನಂಬರು, 2 ಆಟೋಮೆಟಿಕ್ ಮ್ಯಾಚು. 9 button. ನೋಡಿ ಯಾವುದೋ ಚೆರಿ. 9 cherry. 9 ಚೆರಿ, 11 ಚೆರಿ. 11 cherry. Matched. Match completed. ಅಷ್ಟೇ ಸ್ನೇಹಿತರೆ, ಮುಗೀತಿದ್ದು. ನಾನು ಗೆದ್ದೆ. Back to home. Gadik Singh won the game. ಘಟಕ್ ಸಿಂಗ್ ಒಂದ ಗೇಮ್. Back. Mind games. ಎಸ್, ಗೆದ್ದೆ ನೋಡಿ. ಈಗ Winners list. Rank 1. Image. Gadik Singh 5. ನೋಡಿ, ನಾನು 5 ಪಾಯಿಂಟು. Rank 2. Kavya Bot 2. ಕಾವ್ಯ ಬಟ್ 2 ಪಾಯಿಂಟ್ಸ್. ಸೊ ಇಲ್ಲಿ ಇಬ್ಬರೇ ಆಡೋಕ್ಕಾಗೋದು. ನೋಡಿ ಸ್ನೇಹಿತರೆ, ಎಷ್ಟು ಇಂಟ್ರೆಸ್ಟಿಂಗ್ ಗೇಮು. ಈಗ ನಾವು 14 ಬೋರ್ಡ್ ಆಡಿದ್ವಿ ಅಲ್ವಾ, ಅದೇ ರೀತಿ ನೀವು 22 ಬೋರ್ಡ್ ಆಡಿದ್ರೆ ಅಲ್ಲಿ ಇಲ್ಲಿ ಬರೀ 7 ಪೇರ್ಸ್ ಇತ್ತಲ್ಲ, ಅಲ್ಲಿ 11 ಪೇರ್ಸ್ ಇರುತ್ತೆ. ಸೊ 11 ಪೇರ್ಸ್ ಅಂತಂದರೆ ಎಕ್ಸ್ಟ್ರಾ ಫ್ರೂಟ್ಸ್ ಎಲ್ಲ ಆಡ್ ಆಗುತ್ತೆ. ಅಲ್ಲಿ ಮ್ಯಾಂಗೋ, ಕಿವಿ ಇದೆಲ್ಲ ಬಂದಿರುತ್ತೆ. ಅದೇ ರೀತಿ 30ಯಲ್ಲಿ
ಅಂತಂದರೆ ಅಲ್ಲೂ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗಿಬರುತ್ತೆ, 1ಇಂದ 30ವರೆಗೂ ಇರುತ್ತೆ. ಅದೆಲ್ಲ ಸ್ವಲ್ಪ ಆಡೋದಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಅಂತಲ್ಲ, ನಿನ್ನ ನೆನಪಿನ ಶಕ್ತಿ ಇದ್ದರೆ ಅದರಲ್ಲೂ ಕೂಡ ಗೆಲ್ಬೋದು. ಬಟ್ ಏನಂದರೆ ಈಗ 1ಅಲ್ಲಿ ಪಪಾಯ ಸಿಗುತ್ತೆ, 2ಅಲ್ಲಿ ಆರೆಂಜ್ ಸಿಗುತ್ತೆ, ನೆಕ್ಸ್ಟ್ 9 ಕ್ಲಿಕ್ ಮಾಡ್ತಾರೆ, 9ಅಲ್ಲಿ ಕಿವಿ ಸಿಗುತ್ತೆ, 10ಅಲ್ಲಿ ಚೆರಿ ಸಿಗುತ್ತೆ. ಹಂಗೆ ಒಂದು 5-6 ಮಾಡೋಷ್ಟರಲ್ಲಿ ಫಸ್ಟ್ ಏನಿತ್ತು ಅನ್ನೋದೇ ಮರ್ತೋಗ್ಬಿಡುತ್ತೆ. ಹಂಗಾಗಿ ಬಟ್ ಏನು ಅಂದರೆ ಆಡೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ ಅನ್ನೋದು ಮಾತ್ರ ಸತ್ಯ. ಆಮೇಲೆ ಎಲ್ಲ ಟೈಮಲ್ಲೂ ಇದೇ ಥರ ಇರೋಲ್ಲ. ಈಗ ಏನು 5ಅಲ್ಲಿ ಏನಿತ್ತು, 5ಅಲ್ಲಿ ಆರೆಂಜ್ ಇತ್ತು, 14ಅಲ್ಲಿ ಆ್ಯಪಲ್ ಇತ್ತು, ಎಲ್ಲ ಟೈಮು ಇದೇ ರೀತಿ ಇರೋಲ್ಲ. ಗೇಮ್ಗೂ ಚೇಂಜ್ ಆಗುತ್ತೆ ಇದು. ಸೊ ಒಂದು ಗೇಮಲ್ಲಿ ನೋಡಿಕೊಂಡು ಮತ್ತೆ ಇನ್ನೊಂದು ಗೇಮಲ್ಲೂ ನಾನು ಇದೇ ಥರ ಆಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಫ್ರೂಟ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಎಲ್ಲ ನಂಬರಲ್ಲೂ. ಓಕೆ, ಸೊ ನೀವು ಫಸ್ಟು 14ಇಂದ ಸ್ಟಾರ್ಟ್ ಮಾಡಿ. 14 ನೀವು ಚೆನ್ನಾಗಿ ಗೆಲ್ಲಕ್ಕೆ ಶುರು ಮಾಡಿದ್ರೆ 22 ಆಡಿ. 22ಅಲ್ಲಿ ಗೆಲ್ಲಬೇಕು ಅಂತಂದರೆ 6 ಪಾಯಿಂಟ್ಸ್ ನೀವು ಮಾಡಬೇಕಾಗುತ್ತೆ. ಯಾರು 6 ಮಾಡ್ತಾರೋ ಅವ್ರು ಗೆದ್ದಂಗೆ ಮ್ಯಾಚು. ಅದೇ ರೀತಿ 30ಅಲ್ಲಿ 15 ಯಾರು ಮಾಡ್ತಾರೋ, ಟೋಟಲ್ 15 ಇರುತ್ತೆ, 15 ಪೇರ್ಸ್ ಇರುತ್ತೆ. ಅದರಲ್ಲಿ 8 ಪಾಯಿಂಟ್ಸ್ ಯಾರು ಮಾಡ್ತಾರೋ ಅವ್ರು ಗೆದ್ದಂಗೆ. ಅದೇ ರೀತಿ 38ಅಲ್ಲಿ 19 ಪೇರ್ಸ್ ಇರುತ್ತೆ. 19 ಪೇರ್ಸ್ ಅಂತಂದರೆ 10 ಯಾರು ಮಾಡ್ತಾರೋ ಅವ್ರು ಗೆದ್ದಂಗೆ. 46 ಇದೆಯಲ್ಲ ಅದು ಹೈಯೆಸ್ಟು, ಅದರಲ್ಲಿ 23 ಪೇರ್ಸ್ ಇರುತ್ತೆ. ಅದರಲ್ಲಿ 12 ಯಾರು ಮಾಡ್ತಾರೋ ಅವರು ಗೆದ್ದಂಗೆ. ಸೊ ಈ ಥರ ಇರುತ್ತೆ. ಗೇಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಚಾಲೆಂಜ್ ಮಾಡಿ ಆಡಿ. ಈ ಡೈಸ್ ಗೇಮ್ಸ್ ಎಲ್ಲ ಏನಪ್ಪ ಅಂತಂದರೆ ಅದೆಲ್ಲ ಟೋಟಲಿ ಲಕ್ ಮೇಲೆ ಡಿಪೆಂಡ್ ಆಗಿರೋದು. ಅದು ಜಸ್ಟ್ ಡೈಸ್ ರೋಲ್ ಮಾಡ್ತೀವಿ, ನಂಬರ್ ಯಾವ್ದು ಬೀಳುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಅದರಲ್ಲಿ ಅಂತ ನಾವು ಅಂದರೆ ಗೇಮ್ನ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೆ ಆಡ್ಬೋದು ಬಿಟ್ಟರೆ ಅದರಿಂದ ಬುದ್ಧಿಶಕ್ತಿಯನ್ನು ಹೆಚ್ಚಾಗಲ್ಲ. ಬಟ್ ಇಂಥ ಗೇಮ್ಸ್ ಆಡೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ಇಂಥ ಗೇಮ್ಸ್ನ ಆಡಿ. ಈಗ ಸದ್ಯಕ್ಕೆ ಫ್ರೀಯಾಗಿ ಅವೈಲಬಲ್ ಇದೆ ಮೈಂಡ್ ಗೇಮ್ಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.